ನಾನು ನಿನ್ನ ಜೊತೆ ಇದ್ದೇನೆ ಶಿವಾನಿ. ತ್ರಿಶೂಲ್ ನಾನು ಹೇಳೋ ಜಾಗಕ್ಕೆ ಕರ್ಕೊಂಡ್ಬರ್ಬೇಕು. ಯಾವ ಜಾಗಕ್ಕೆ? ಅವನ್ನ ಎಚ್ಚರ ತಪ್ಪೋ ಹಾಗೆ ಮಾಡು. ನಾನ್ ಕಳ್ಸಿರೋ ಶಕ್ತಿ ನಿನ್ನಲ್ಲಿ ಸೇರಿ ನೀನ್ ಬರ್ಬೇಕಾಗಿರೋ ಜಾಗನ ತೋರ್ಸುತ್ತೆ. ಸರಿ, ಈಗ್ಲೇ ನಾ ಕೆಲಸ ಮಾಡ್ತೀನಿ. ಅಲ್ಲೇನ್ ಮಾಡ್ತಾ ಇದ್ಯಾ? ಶಿವಾನಿ ಎಲ್ಲಿದೆ? ಹುಡ್ಕೋಣ ಬಾ. ತ್ರಿಶೂಲ್, ಶಿವಾನಿ ಅಲ್ಲಿದ್ದಾಳೆ. ನಾನು ಇಷ್ಟು ಬೇಡ್ಕೋತಾ ಇದ್ದೀನಿ, ಕಣ್ಣೀರು ಹಾಕ್ತಾ ಇದ್ದೀನಿ, ಆದ್ರೆ ನಿಮ್ಗೇನು ಅನ್ನಿಸ್ತಾ ಇಲ್ವಾ? ನಿಮ್ಮ ಶಿಷ್ಯನ ಕಾಪಾಡೋ ಮನ್ಸಾಗ್ತಿಲ್ವಾ ನಿಮ್ಗೆ? ಹೇಳು ಗುರುದೇವ, ಮಾತಾಡಿ. ಒಂದೇ ಒಂದು ಸಲ ಬಂದು ನನಗೆ ಶ್ರೀರಕ್ಷೆ ಆಗಿ ನಾನು ನನ್ನ ಆದಿಶೇಷನ ಕಾಪಾಡ್ಕೋತೀನಿ. ಬನ್ನಿ ಗುರುದೇವ. ಇನ್ನು ನನ್ನ ಮೇಲೆ ಕರುಣೆ ಬಂದಿಲ್ವಾ ನಿಮ್ಗೆ? ನೀವು ಬರ್ದೆ ಹೋದ್ರೆ ನನ್ ಸೋಲು ಖಚಿತ. ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ನಾನು ನನ್ನ ಆದಿಶೇಷನ ಶಾಶ್ವತವಾಗಿ ಕಳ್ಕೊಂಡ್ ಬಿಡ್ತೀನಿ. ಅಮ್ಮ ಹಂಗೇನೆ ಹುನ್ಗೇನಾದ್ರೂ ಮಾಡ್ತಾಳೆ. ಹಾಗಾಗುತ್ತೆ ಅಂದ್ರೆ ನಾನು ಈ ಕ್ಷಣನೇ ಪ್ರಾಣ ಬಿಡ್ತೀನಿ. ನನಗೆ ಆದಿಶೇಷನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನಾನೇನಾದ್ರೂ ಮಾಡ್ಕೋತೀನಿ. ನನ್ನನ್ನು ನಾನೇ ಅಂತ್ಯ ಮಾಡ್ಕೋತೀನಿ. ನಿಮ್ಮ ಮುಂದೆನೆ ಪ್ರಾಣ ಬಿಡ್ತೀನಿ. ಅಗ್ನಿದೇವ, ನಿಮ್ಗೆ ನನ್ನನ್ನು ನಾನು ಅರ್ಪಿಸ್ಕೋತಾ ಇದ್ದೀನಿ. ದಯಮಾಡಿ ನನ್ನನ್ನು ಸ್ವೀಕರಿಸಿ. ಓಂ ನಮಃ ಶಿವಾಯ. 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 ಪರಮೇಶ್ವರ, ಈ ಕ್ಷಣ ನಾನು ನಿನ್ನ ಪಾದ ಸೇರ್ತಾ ಇದ್ದೀನಿ. ನನ್ನನ್ನು ಒಪ್ಪಿಸ್ಕೊತಂದೆ. ಓಂ ನಮಃ ಶಿವಾಯ. ಶಿವಾನಿ, ಶಿವಾನಿ, ದುಡುಕಿ ನಿನ್ನ ಜೀವಕ್ಕೆ ಅಪಾಯ ಮಾಡಿಕೊಳ್ಳಬೇಡ. ನನ್ನ ಶ್ರೀರಕ್ಷೆ ಸದಾ ನಿನ್ನ ಜೊತೆಗಿರುತ್ತೆ. ಎಲ್ಲಿದ್ದೀರಾ ಗುರುದೇವ? ದಯವಿಟ್ಟು ನನ್ನ ಕಣ್ಮುಂದೆ ಬನ್ನಿ. ಆದಿಶೇಷನ್ ಬಗ್ಗೆ ಅದ್ಯಾವುದೋ ಸತ್ಯ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಏನದು ಸತ್ಯ? ನಾನು ಹೇಳಬೇಕಾದ ಸತ್ಯ, ನೀನು ತಿಳಿದುಕೊಳ್ಳಲು ಹೊರಟಿರುವ ರಹಸ್ಯ ಎರಡೂ ಒಂದೇ. ಅಂದ್ರೆ ತ್ರಿಶೂಲ್ ತ್ರಿವಿಕ್ರಮ್ ಇಬ್ರಲ್ಲಿ ನನ್ನ ಆದಿಶೇಷ ಯಾರು ಅನ್ನೋದ? ಯಾರು ನನ್ನ ಆದಿಶೇಷ ಗುರುದೇವ? ಉತ್ತರ ನಾನು ನೀಡಲು ಸಾಧ್ಯವಿಲ್ಲ ಶಿವಾನಿ. ನಿಮ್ಗೆ ಸತ್ಯ ಗೊತ್ತಿದೆ ಅಲ್ವಾ ಗುರುದೇವ? ಹೇಳಿ, ಯಾಕೆ ನನ್ನಿಂದ ಸತ್ಯ ಮುಚ್ಚಿಡ್ತಾ ಇದ್ದೀರಾ? ನೀನು ಸತ್ಯ ತಿಳಿಯಬೇಕಾದರೆ ನೀನು ಮಾಯಾಂಗನಿಯ ಜೊತೆ ಸಾರಿರುವ ಯುದ್ಧ ಅಂತ್ಯವಾಗಬೇಕು. ಕಠಿಣ ಋತಗಳಿಂದ ದೇಹ ದಂಡಿಸಿ ಭಕ್ತಿಯ ಪರಕಾಷ್ಠೆಯಲ್ಲಿ ತಾಂಡವ ನೃತ್ಯ ಮಾಡಿ ಆ ಪರಮೇಶ್ವರನನ್ನು ಒಲಿಸಿಕೊಂಡು ನಾಗಮಣಿ ಶಕ್ತಿಯನ್ನ ಸೇರುವಂತೆ ಮಾಡಬೇಕು.
ಗುರುದೇವ, ನಾನು ಒಬ್ಳಿಂದಾನೆ ಅದೆಲ್ಲ ಸಾಧ್ಯನಾ? ನನ್ನಲ್ಲಿ ಅಷ್ಟು ಶಕ್ತಿಗಳಿಲ್ಲ. ಅಮ್ಮ ಅಂಗನಿನ ಎದುರಿಸೋಕೆ ನಾನು ಸಮರ್ಥಳಲ್ಲ. ಶಿವಾನಿ, ನೀನು ಈಗ ಕೈ ಚೆಲ್ಲಿ ಕೂತರೆ ಆದಿಶೇಷನನ್ನ ಕಳೆದುಕೊಳ್ಳುತ್ತೀಯ. ನೀನೀಗಲೇ ತ್ರಿಶೂಲ್, ತ್ರಿವಿಕ್ರಮ್ ಇಬ್ಬರನ್ನು ರಕ್ಷಿಸಿಕೊಳ್ಳಬೇಕು. ನೀನು ಬಿಟ್ಟು ಬಂದ ಜಾಗದಲ್ಲಿ ಅವರಿಲ್ಲ ಶಿವಾನಿ. ಅವರಿಬ್ಬರು ಮಾಯಾಂಗನಿಯ ವಶದಲ್ಲಿದ್ದಾರೆ. ಗುರುದೇವ, ನಾನೀಗ ಅವಳನ್ನ ಎದುರಿಸೋಕೆ ನನಗೆ ನಿಮ್ ಸಹಾಯ ಬೇಕು. ನನಗೆ ಶಕ್ತಿಗಳು ಬೇಕು. ನನ್ನ ಜೊತೆ ಆಗ್ತೀರಾ ಗುರುದೇವ? ನನಗೆ ಸಹಾಯ ಮಾಡ್ತೀರಾ? ಹೇಳಿ ಗುರುದೇವ. ಗುರುದೇವ, ಗುರುದೇವ. ನಾನು ನಿನ್ನ ಜೊತೆ ಇದ್ದೇನೆ ಶಿವಾನಿ. ಓಂ ನಮಃ ಶಿವಾಯ. ಶಿವಾನಿ, ಇವತ್ತು ಅಮಾವಾಸ್ಯೆ. ಆದಿಶೇಷ ಯಾರು ಅಂತ ತಿಳ್ಕೊಳ್ಳೋ ಭರವಸೆಯಲ್ಲಿದ್ಯಾ ಅಲ್ವಾ? ಗೊತ್ತಾಗುತ್ತೆ. ಆದ್ರೆ ನಿನಗ್ ಗೊತ್ತಾಗೋ ಮುಂಚೆ ಅವನು ಜೀವಂತವಾಗಿರೋದಿಲ್ಲ. ತ್ರಿವಿಕ್ರಮ ಆದಿಶೇಷನ ಕರ್ಕೊಂಬರ್ತಾ ಇದ್ದಾನೆ. ಅವನ್ ನನ್ ಕೈಗೆ ಸಿಕ್ಕಿದ್ಮೇಲೆ ಅವನ ಕತೆನ ಮುಗಿಸ್ತೀನಿ. ತ್ರಿಶೂಲ್, ತ್ರಿವಿಕ್ರಮ್, ತ್ರಿಶೂಲ್, ತ್ರಿವಿಕ್ರಮ್, ತ್ರಿಶೂಲ್, ತ್ರಿವಿಕ್ರಮ್, ಎಲ್ಲಿದ್ದೀರಾ ನೀವು? ನಿಮ್ಮಿಬ್ರಲ್ಲಿ ನನ್ನ ಆದಿಶೇಷ ಯಾರು ಅಂತ ನಾನಿವತ್ತು ತಿಳ್ಕೊಳ್ಳೇಬೇಕು. ತ್ರಿವಿಕ್ರಮನೇ ನನ್ನ ಆದಿಶೇಷನ? ನಾನು ಅಂದ್ಕೊಂಡಿರೋದೇ ನಿಜಾನ? ಅದನ್ನ ನಾನಿವತ್ತು ಖಾತ್ರಿ ಪಡಿಸ್ಕೊಳ್ಳೇಬೇಕು. ಎಲ್ಲಿದ್ದೀರಾ? ಅಂಗನೆ ನಿಮ್ಮಿಬ್ರನ್ನ ಎಲ್ಲ ಕರ್ಕೊಂಡು ಹೋಗಿದ್ದಾಳೆ. ನಿಮ್ಮನ್ನ ಹೇಗೆ ಹುಡ್ಕೋದು ಇವಾಗ ಗೊತ್ತಾಗ್ತಿಲ್ವಲ್ಲ? ತ್ರಿಶೂಲ್, ತ್ರಿವಿಕ್ರಮ್, ತ್ರಿವಿಕ್ರಮ್, ತ್ರಿಶೂಲ್. ನಂದಿಶಾ, ಇವತ್ತು ನಾಗಮಣಿ ಶಕ್ತಿ ನಮಗೆ ಸಿಕ್ಬಿಟ್ರೆ ನಮ್ಮ ಜೀವನದಲ್ಲಿರೋ ಎಲ್ಲ ತೊಂದರೆನೂ ಕಳೆದಾಗೆ ಕಣ. ಆ ಆದಿಶೇಷ ನಾಗಿನಿನ ಹುಡ್ಕೋ ತೊಂದರೆನೇ ಇರಲ್ಲ. ಅವರೇ ಹುಡ್ಕೊಂಡು ನಮ್ಮ ಹತ್ರ ಬರ್ತಾರೆ. ಆಗ ಈಸಿಯಾಗಿ ಅವ್ರನ್ನ ಸಾಯಿಸ್ಬಿಡ್ಬೋದು. ಯಜಮಾನ್ರೆ, ಅಷ್ಟಾದ್ರೆ ಸಾಕು. 23 ವರ್ಷದಿಂದ ಕಾಡ್ತಾ ಇರೋ ಭಯ ಎಲ್ಲ ದೂರ ಆಗುತ್ತಲ್ವಾ? ಯೋಚಿಸ್ಬೇಡ ನಂದಿಶಾ, ಎಲ್ಲ ನಮ್ಮ ಪರವಾಗಿ ಆಗ್ತಿದೆ. ಇದು ಆಗುತ್ತೆ. ಭೈರವ ಬಾಬನ ಆಶೀರ್ವಾದ ತಗೊಂಡು ನಾಗಮಣಿ ಗುಹೆಗೆ ಹೋಗೋಣ. ಬೇಗ ನಡಿ. ಸರಿ ಯಜಮಾನ್ರೆ. ನಿನ್ನ ದಾರಿಯೇ ಕಾಯುತ್ತಿದೆ. ನಾಗಮಣಿ ಇರೋ ಜಾಗಕ್ಕೆ ಹೋಗಲು ತಯಾರಾಗಿದೆಯಾ? ಹಾ ಬಾಬಾ. ದಿಗ್ವಿಜಯ, ಈ ಶಕ್ತಿಯನ್ನು ಪಡೆಯೋದು ಅಷ್ಟು ಸುಲಭ ಅಂದುಕೊಳ್ಳಬೇಡ. ಇಷ್ಟು ದಿನ ನಾಗಮಣಿಯಿಂದ ಬಂದ ಶಕ್ತಿಯೇ ಬೇರೆ, ಈ ಶಕ್ತಿಯೇ ಬೇರೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಅಮರತ್ವ ಶಕ್ತಿ, ಈ 3 ಶಕ್ತಿಗಳು ನಿನ್ನಲ್ಲಿ ಸೇರಿಕೊಳ್ಳಬೇಕು. ಆಗಲೇ ನಾಗಮಣಿ ನಿನಗೆ ದಕ್ಕೋದು. ಆ 3 ಶಕ್ತಿಗಳು ನನ್ನಲ್ಲಿ ಸೇರಿದ್ದು ನನ್ಗೆ ಹೇಗೆ ಗೊತ್ತಾಗತ್ತೆ ಬಾಬಾ?
ಹಳದಿ ಬಣ್ಣದಲ್ಲಿರೋದು ಇಚ್ಛಾಶಕ್ತಿ, ಗುಲಾಬಿ ಬಣ್ಣದಲ್ಲಿರೋದು ಕ್ರಿಯಾಶಕ್ತಿ. ಆ ಎರಡೂ ಶಕ್ತಿಗಳನ್ನು ಮೀರಿಸೋ ಅಮರ ಶಕ್ತಿ ಕೆಂಪು ಬಣ್ಣ. ಸರಿ ಬಾಬಾ, ನಾನು ಅಷ್ಟು ಶಕ್ತಿಗಳನ್ನ ಪಡ್ಕೋತೀನಿ. ಬಾಬಾ, ನನಗೊಂದು ಅನುಮಾನ. ನಾವು ಹೇಗೆ ನಾಗಮಣಿ ಶಕ್ತಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವೋ ಹಾಗೆ ಇಚ್ಛಾಧಾರ ನಾಗಗಳು ಪ್ರಯತ್ನ ಪಟ್ರೆ ಅದು ಅಸಾಧ್ಯ. ನಾಗಮಣಿ ಇರೋ ಜಾಗ ಅವರಿಗೆ ತಿಳಿದಿಲ್ಲ. ನಾಗಮಣಿಯ ಮುಂದೆ ಪ್ರಾರ್ಥನೆ ಮಾಡದೆ ಅವರಿಗೆ ಆ ಶಕ್ತಿ ದಕ್ಕೋದು ಸಾಧ್ಯವೇ ಇಲ್ಲ. ನನಗೆ ಈ ಶಕ್ತಿಗಳು ಸಿಕ್ಕಿದ ಮೇಲೆ ಯಾವ ತೊಂದರೆನೂ ಎದುರಾಗಲ್ಲ. ದಿಗ್ವಿಜಯ, ತೊಂದರೆಗಳು ನಿನ್ನನ್ನು ನೋಡಿ ಹೆದರಿಕೊಳ್ಳಬೇಕು. ಅಷ್ಟು ಬಲಿಷ್ಠನಾಗುತ್ತೀಯ. ನಾಗಮಣಿಯನ್ನು ನಿನ್ನಿಂದ ಪುನಃ ಪಡೆಯುವುದು ಇಚ್ಛಾಧಾರಿ ನಾಗಗಳಿಗೂ ಕಷ್ಟ ಸಾಧ್ಯ. ನಾಗಲೋಕದವರಿಗೆ ನಿನ್ನನ್ನು ಎದುರಿಸಲು ಶಕ್ತಿಗಳ ಕೊರತೆ ಉಂಟಾಗುತ್ತೆ. ಒಂದು ನೆನಪಿರಲಿ, ಆ ಶಕ್ತಿ ನಿನ್ನನ್ನು ಸೇರುವುದು ಅಷ್ಟು ಸುಲಭವಲ್ಲ. ಬಾಬಾ, ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಎದುರಿಸಿ ನಾನಾ ಶಕ್ತಿಗಳನ್ನ ಪಡ್ಕೋತೀನಿ. ಜೈ ಮಹಾಕಾಲ, ಜೈ ಕಾಲಭೈರವಾಯ ನಮಃ. ದಿಗ್ವಿಜಯ, ತೆಗೆದುಕೋ ಇದನ್ನು. ಏನಿದು ಬಾಬಾ? ಇದು ಕಾಶ್ಮೋರ. ನಿನ್ನ ಸಹಾಯಕ್ಕೆ ಬರುತ್ತದೆ. ಒಂದು ವೇಳೆ ನಾಗಮಣಿ ನಿನ್ನನ್ನು ಧಿಕ್ಕರಿಸಿ ಹೊರಟರೆ ಕಾಶ್ಮೋರದ ಅಯಸ್ಕಾಂತವನ್ನು ಬಳಸಿ ಅದನ್ನು ಮತ್ತೆ ಪಡೆದು ಯಾವುದೇ ಕಾರಣಕ್ಕೂ ನಾಗಮಣಿಯ ಶಕ್ತಿ ತಪ್ಪಿ ಹೋಗಬಾರದು. ಇಲ್ಲ ಬಾಬಾ, ನಾನು ನಾಗಮಣಿ ಶಕ್ತಿನ ಪಡ್ಕೋತೀನಿ, ಅಮರನಾಗ್ತೀನಿ. ವಿಜಯೀ ಭವ. ಬರ್ತೀನಿ ಬಾಬಾ. ಕರ್ಕೊಂಬಂದ್ಯಾ? ಶಬಾಷ್! ನಿನ್ನ ಕರ್ಸಿದ ಕೆಲ್ಸ ಮುಗೀತು. ಇನ್ನು ನಿನ್ನ ಅವಶ್ಯಕತೆ ಇಲ್ಲ. ನಿನ್ನ ಒಳಗಿರೋ ಶಕ್ತಿನ ಈಗಲೇ ವಾಪಸ್ ಪಡಿತೀನಿ. ಮಾಯಾ, ಯಾವ ಜಾಗ ಇದು? ನಾನು ಇಲ್ಲಿಗೆ ಹೇಗೆ ಬಂದೆ? ಹೌದು, ತ್ರಿಶೂಲ್ ಹೇಗೆ ಬಂದ ಇಲ್ಲಿಗೆ? ಅವನೇ ಕೆಳಗೆ ಬಿದ್ದಿದ್ದಾನೆ. ಮಾಯಾ, ತ್ರಿಶೂಲ್ಗೆ ಏನಾಗಿದೆ? ಏನಾಗಿದೆ ತ್ರಿಶೂಲ್ಗೆ? ನೀನೇ ಅವನನ್ನ ಕರ್ಕೊಂಬಂದಿದ್ದು. ನಾನೇ ಹೋಗಿ ತ್ರಿಶೂಲ್ ಕರ್ಕೊಂಬಂದೆ? ಏನ್ ಹೇಳ್ತಾ ಇದ್ದೆ ಮಾಯಾ? ಅಲ್ಲ ಮಾಯಾ, ನನಗೆ ಈ ಜಾಗ ಪರಿಚಯನೇ ಇಲ್ಲ. ಪ್ರಶ್ನೆ ಮಾಡೋದು ನಿಲ್ಲಿಸ್ತ್ಯಾ? ನಿನಗುತ್ತರ ಕೊಡೋ ಅಷ್ಟು ಸಮಯ ಇಲ್ಲ. ನಿನ್ ಕೆಲ್ಸ ಮುಗೀತು. ನೀನ್ ಇಲ್ಲಿಂದ ಹೊರಡ್ಬೋದು. ಏನ್ ಕೆಲ್ಸ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋದು ಬೇಡ. ಅಲ್ಲ, ತ್ರಿಶೂಲ್ ನಿಂಗ್ಯಾಕೆ? ಅವನನ್ನು ಏನ್ ಮಾಡಕ್ ಹೊರಟಿದ್ಯಾ? ಅವನ್ ಜೀವನ ಬಲಿ ಪಡಿತಾ ಇದ್ದೀನಿ. ಏನು? ತ್ರಿಶೂಲ್ನ ಸಾಯಿಸ್ತಾ ಇದ್ಯಾ? ಅವನೇನ್ ಮಾಡಿದ ನಿಂಗೆ? ಅದು ನಿನಗ್ ಬೇಡದೆ ಇರೋ ವಿಷಯ. ನಿನ್ನನ್ನ ಕರ್ಸಿದ್ದು ನನಗೆ ಸಹಾಯ ಮಾಡು ಅಂತ. ನನ್ನನ್ನು ಕೇಳ್ದೆ ಯಾವ ಕೆಲಸನೂ ಮಾಡೋ ಹಾಗಿಲ್ಲ. ನಿನ್ಗೇನು ಉದ್ದೇಶ ಇದೋ ತಿಳ್ಕೊಳ್ಳೋ ಹಾಗೆ ನನಗೂ ಇದೆ. ನೋಡು ಮಾಯಾ, ನನ್ನ ಪರ್ಮಿಷನ್ ಇಲ್ಲದೆ ತ್ರಿಶೂಲ್ಗೆ ಏನು ಮಾಡೋ ಹಾಗಿಲ್ಲ. ಏನ್ ನಿನ್ನ ಉದ್ದೇಶ? ತ್ರಿಶೂಲ್ನ ಯಾಕೆ ಕೊಲ್ಲಕ್ ಪ್ಲಾನ್ ಮಾಡಿ ಅದನ್ನ ಹೇಳು. ಅವನ್ ಸಾವಿಂದ ನಿನಗೆ ಲಾಭನೇ ಆಗುತ್ತೆ. ಸುಮ್ನೆ ಪ್ರಶ್ನೆ ಮಾಡ್ಬೇಡ. ಉತ್ತರ ಸಿಗದೆ ನಾನು ಎಲ್ಲೂ ಹೋಗಲ್ಲ. ತ್ರಿವಿಕ್ರಮ್, ನನ್ನ ಕೆಲ್ಸಕ್ಕೆ ಅಡ್ಡಿ ಆಗ್ತೀಯಾ?
ಪ್ಲೀಸ್ ಈ ತರ ಎಲ್ಲ ಹೆದರ್ಸ್ಬೇಡ, ಬಿಟ್ಬಿಡು ನನ್ನ ಎದುರು ಹಾಕೊಳ್ಳೋ ಎಲ್ರಿಗೂ ಇದೇ ಗತಿ. ಆದಿಶೇಷ, ಆದಿಶೇಷ, ನಿನ್ನ ಅದೆಷ್ಟು ಪ್ರೀತಿ ಮಾಡಿದೆ. 23 ವರ್ಷ ನಿನಗೋಸ್ಕರ ತಪಸ್ಗೈದೆ. ಆದ್ರೆ ನೀನು ಆ ಶಿವಾನಿ ಹಿಂದೆ ಹೋಗಿ ನನ್ನ ಪ್ರೀತಿನೇ ತಿರಸ್ಕರಿಸಿದೆ. ಒಂದು ಸಲ ಅವಳ ಪ್ರೀತಿಲಿ ಮೈ ಮರೆತು ನಿನ್ ಪ್ರಾಣನೇ ಕಳ್ಕೊಂಡೆ. ಆದ್ರೂ ಅವಳ ಮೇಲೆ ನಿನ್ಗೆ ದ್ವೇಷ ಹುಟ್ಲಿಲ್ಲ ಅಲ್ಲ? ಮರು ಜನ್ಮದಲ್ಲಾದ್ರೂ ನೀನ್ ನನ್ನನ್ನ ಪ್ರೀತಿಸಬಹುದಿತ್ತು. ನಿನ್ನೀ ಗತಿಗೆ ನೀನೇ ಕಾರಣ. ನೀನ್ ಬದುಕಿದ್ರೆ ಶಿವಾನಿ ಪಾಲಾಗ್ತ್ಯ. ನನಗ್ ಸಿಗದೆ ಇರೋದು ಇನ್ಯಾರಿಗೂ ಸಿಗಬಾರ್ದು. ನಿನ್ನ ನಾನು ಶಿವಾನಿಯಿಂದ ದೂರ ಮಾಡ್ತೀನಿ. ನಿನ್ನ ಸಂಹಾರ ಮಾಡ್ತೀನಿ. ಆದಿಶೇಷ ಎಲ್ಲಿ? ತ್ರಿವಿಕ್ರಮ್! ಶಿವಾನಿ, ನೀನಾ? ನೀನ್ ಎಲ್ಲೇ ಹೋದ್ರು ನನಗೆ ಗೊತ್ತಾಗೋದಿಲ್ಲ ಅನ್ಕೊಂಡಿದ್ಯಾ ಅಲ್ವಾ? ನೀನು ಅತ್ತಳ ವಿತ್ತಳ ಸುತ್ತಳ ಪಾತಾಳದಲ್ಲಿ ಅಡಗಿಕೊಂಡಿದ್ರು ನನ್ನ ಆದಿಶೇಷನ ಕಾಪಾಡ್ಕೊಳ್ಳೋದಕ್ಕೆ ನಾನು ಬಂದೇ ಬರ್ತೀನಿ. ಆದಿಶೇಷ, ಇನ್ನು ಅವನ್ ಮೇಲಿರೋ ಆಸೆ ಕಡಿಮೆ ಆಗಿಲ್ವಾ ನಿನ್ಗೆ? ಅವನ್ ನಿನಗೆ ಸಿಕ್ಕಲ್ಲ ಅಂತ ಗೊತ್ತಿದ್ರು ನಿನ್ ಪ್ರಯತ್ನನ ನೀನ್ ನಿಲ್ಲಿಸ್ತಾನೆ ಇಲ್ವಲ್ಲ? ಯಾರ್ ಸಿಗಲ್ಲ, ಯಾಕೆ ಸಿಗಲ್ಲ? ನನ್ನ ಉಸಿರಿರೋವರೆಗೂ ನನ್ನ ಆದಿಶೇಷನ ದೂರ ಮಾಡೋದಕ್ಕೆ ನೀನಲ್ಲ, ನಿನಗಿಂತ ಬಲಿಷ್ಠವಾದ ಶತ್ರು ಬಂದ್ರು ಅವರಿಂದ ಸಾಧ್ಯ ಇಲ್ಲ. ಹೇ, ಯಾಕೆ ನಗ್ತಾ ಇದ್ಯಾ? ನೀನು ಎದುರು ಹಾಕೊಂಡಿರೋದು ಮಾಯಾಂಗನೇನ. ನಾನೆಷ್ಟು ಬಲಿಷ್ಠಳು ಅಂತ ಗೊತ್ತಾಗ್ದೆ ನನ್ನ ವಿರುದ್ಧನೇ ಹೋರಾಡಕ್ ಬರ್ತಾ ಇದ್ಯಾ? ನನ್ನ ಆದಿಶೇಷನ ಕಾಪಾಡ್ಕೊಳ್ಳೋದಕ್ಕೆ ಅದು ಯಾವ ಕಷ್ಟ ಎದುರಾದ್ರೂ ಅದನ್ನ ಎದುರಿಸೋಕೆ ನಾನ್ ಸಿದ್ಧ. ನೀನು ನನ್ನನ್ನು ಎದುರಿಸೋದಿರ್ಲಿ, ನನ್ನ ಒಳಗಿರೋ ತ್ರಯಂಬಕನ ಎದುರಿಸೋ.